ಈ ಥರ ಮಾಡಿ ಹಿಂಗೆ ಮಡ್ಚಿಂಗೆ ಹಾಕು. ಇಚ್ಚ ಅವಳು ಸೇರಿಸಿ. ಅಯ್ಯೋ ಅಯ್ಯೋ ದೇವ್ರೇ, ಒಂದು ಬೆಡ್ಶೀಟ್ ಹಿಂಸಕ್ಕೆ ಎಷ್ಟು ಕಷ್ಟಪಡ್ತಾವ್ರೆ. ನಿಜ್ಗೋ ಬೇಬಿ ಬಿದ್ದಿ ಕಣೆ, ಹುಷಾರು. ಅಬ್ಬಾ ಅಬ್ಬಾ ಏನು ಮನೆ ಕ್ಲೀನ್ ಮಾಡ್ತವ್ರು. ಏನು ಗಡಿ ಕೊಡ್ಬೇಕಣ್ಣ ಬರಿಂದ. ಮತ್ತೆ ತೆಗಿಲ್ಲ ತೆಗಿಲ್ಲ ಎದ್ದಾಡ್ತಾನ. ಇದೆಲ್ಲ ನೀಟಾಗಿ ಕಸ ಕೊಟ್ಟೈತೆ ಫಸ್ಟು ತೆಗೆದು ನೋಡಲಿ. ನೀಟಾಗಿ ಕಸ ಗುಡಿಸಿ ಆಮೇಲೆ ನೀಟಾಗಿ ಹಾಕು. ಇತ್ತ ಬರ್ತಾನ. ನೀ ಕಸ ಗುಡಿಸ್ತೀಯಾ? ಗುಡಿಸು. ಮನೆ ಕೆಲಸ ಮಾಡಿದ್ರೆ ಯಾರು ಕೇಳೋದು. ಇದು ಇದು ನಾಲ್ಕು ತೊಂದ್ರೆ ಅದು ನೀಟಾಗಿ ಕಸ ಹೊಡಿಬಿಡುದ ಫಸ್ಟು ತೆಗೆದು. ಇವಾಗ ಹಾಕು. ಆ ಫ್ಯಾನ್ ಆಫ್ ಮಾಡಿ ಕಸ ಹೊಡಿ. ಅವ್ರನ್ನೆಲ್ಲ ಕೆಲಸ ಮಾಡಿಸ್ಬಿಟ್ಟು ನಾವು ಕುತ್ಕೊಂಡಿರೋದು. ಟೈಮು 10 ಗಂಟೆ. ನಾವು ಇದ್ರದ್ದು ಇವಾಗ ಯಾಕೆ ತೆಗೆದು ನೀಟಾಗಿ ಹೊಡಿಬೇಕು. ತರ ನೋಡು, ತರ ನೋಡಿ ಜೋಳಿ. ಆಯ್ತು ಮಮ್ಮದೇ ಬಿಡು ತುಂಬ ನೀನು ಮಾತ್ರ ಏನು ಮಾಡಬೇಡ, ಸಬಕ್ನ ಕುತ್ಕೊಂಡ್ಬಿಡು ಸುಮ್ಮನೆ ಆಯ್ತಾ. ಅಲ್ಲಡು ಅಲ್ಲ ಅಲ್ಲಿ ಬಿದ್ದೀತಿ ಅಲ್ಲಿ ಮುರುಕಿ ಇಲ್ಲ ಇಲ್ಲ ಹಿಂಗ ನೀನು ನೀರು ನೀನು ಯಾವ್ದು ತೋರಿಸೆ ನಿಮ್ಸ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದರಲ್ಲಿ ವೀಡಿಯೋ ನೋಡಿರ್ಬೋದು, ಮಕ್ಕಳದ್ದು ಎಲ್ಲ ಕೆಲಸ. ಇವತ್ತು ಬೆಳಗ್ಗೆ ಎದ್ದು ಮಲ್ಕೊಂಡಿರೋ ಹಾಸಿಗೆಲ್ಲ ಮಡಚುತ್ತಾ, ಆಮೇಲೆ ಬಟ್ಟೆ ಎಲ್ಲ ತೊಳೆದಿರೋ ಬಟ್ಟೆ ಎಲ್ಲ ಮುಡುತ್ತಾ, ಅವ್ರದ್ದು ಎಲ್ಲ ಫುಲ್ ಕೆಲಸ ಆಗಿಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ 10 ಗಂಟೆನೇ ಆಗಿತ್ತು. ತಂಗಿ ಪುಳಿಯೋಗರೆ ಮಾಡಿದ್ಲು. ಸೊ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಬಿಟ್ಟು ಇವಾಗ ನಾವು ತಿಂಡಿ ತಿಂತಾಯಿದ್ದೀವಿ.
ಮಕ್ಕಳಿಗೆಲ್ಲ ಹೆಂಗೆ ಗೊತ್ತಾ 3 ಜನ ಕೂಡಿಸ್ಬಿಟ್ಟು ಮುಂದೆ ಮೊಬೈಲ್ ಇಕ್ಬಿಟ್ರೆ ಅಚ್ಚುಕಟ್ಟ ತಿಂತಾರೆ. ಮನೆಗಳಲ್ಲಾದರೆ ಹಂಗೆ ಆಡೋಲ್ಲ. ಇಲ್ಲಿ 3 ಜನ ಸೇರ್ಕೊಂಡ್ಬಿಟ್ರೆ ಹಂಗೆ ಅವರು ಒಬ್ರಿಗೊಬ್ರು ಕಿತ್ತಾಡ್ತಾರೆ ಅನ್ನೋ ಕಾರಣಕ್ಕೆ ಮೊಬೈಲ್ ಕೊಟ್ಟು ಕುಂಡಿಸ್ಬಿಡ್ತೀವಿ. ಆಮೇಲೆ ಇದು ಸಂಜೆಯಿಂದ ಒಳಗಡೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಒಂದು 6:30 ಏನೋ ಆಗಿತ್ತು. ಆವಾಗ ಸ್ವಲ್ಪ ಮಕ್ಕಳೆಲ್ಲ ಬೆಳಗ್ಗೆ ಮಧ್ಯಾಹ್ನ ತಿಂದಿದ್ವಲ್ಲ, ಅದಕ್ಕೆ ಸ್ವಲ್ಪ ಸ್ನ್ಯಾಕ್ಸ್ ಥರ ಖಾರ ಮಂಡಕ್ಕಿ ಇತ್ತು ಅಂತ ಅದನ್ನೇ ಮಕ್ಕಳಿಗೆ ಕೊಟ್ಟಿದ್ವಿ. ತಿಂತಾಯಿದ್ದಾರೆ ನೋಡಿ. ಟೈಮ್ ಬಂದ್ಬಿಟ್ಟು 6:30 ಆಗಿದೆ, 6:35 ಏನೋ ಆಗಿದೆ. ಮಕ್ಕಳಿಗೆಲ್ಲ ಖಾರ ಮಂಡಕ್ಕಿ ಕೊಟ್ಟಿದ್ವಿ, ಎಲ್ಲ ತಿಂತಾಯಿದ್ರು. ನನಗೆ ಖಾರ ಮಂಡಕ್ಕಿ ಎಲ್ಲ ತಿಂದಾಗಿತ್ತು. ಅಷ್ಟರಲ್ಲಿ ನನ್ನ ತಂಗಿ ಗಂಡ ಬಂದರು ನೋಡಿ. ಬರ್ತಾ ಪಾನಿಪುರಿ ತೊಗೊಂಬಂದಿದ್ರು. ಮಸಾಲೆ ಪುರಿ ಅಲ್ಲ, ಇದು ಪಾನಿಪುರಿ ಪಾರ್ಸಲ್ ತೊಗೊಂಬಂದಿದ್ರು ಮನೆಗೆ. ಸೊ ಇವಾಗ ಮಕ್ಕಳಿಗೆಲ್ಲ ಹಾಕ್ಕೊಡ್ತಾಯಿದ್ದೀನಿ. ಜಸ್ಟ್ ಇವಾಗ ತಾನೇ ಪಾಪ ಖಾರ ಮಂಡಕ್ಕಿ ಎಲ್ಲ ತಿಂದಿದ್ದಾರೆ. ಅವಾಗಲಿಂದ ಏನೋ ತಂದು ಕೊಟ್ಟನ, ಅದನ್ನ ಒಬ್ಬರಿಗೆ ಕೊಡ್ತಾಯಿದ್ದೀನಿ. ಎಲ್ಲ ಬಿಡಿಸಿ ನೀಟಾಗಿ ಇಬ್ಬರು 3 ಜನ ಸೇರ್ಕೊಂಡ್ಬಿಟ್ರೆ ಜಗಳ ಆಡ್ಬಿಡ್ತಾರೆ, ಕಿತ್ತಾಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಪ್ಲೇಟೆಲ್ಲ ತಂದುಬಿಟ್ಟು ಅವರಿಗೆಲ್ಲ ಪಾನಿಪುರಿನ ಹಾಕ್ಕೊಡ್ತಾಯಿದ್ದೀನಿ. ಇಬ್ಬರಿಗೆ ಕಲಿಸ್ಕೊಡ್ತಾಯಿದ್ದೀನಿ. ನನ್ನ ತಂಗಿ ಮಗಳು ಇದು ಹಂಗಲ್ಲ ಅದು ಹೆಂಗಲ್ಲ ಅಂತ ಅವಳೇ ನನಗೆ ಹೇಳ್ಕೊಡ್ತಾವಳೆ ಅವಳು. ಆಮೇಲೆ ಅವ್ರ ಜೊತೆ ಮಾತಾಡ್ತಾ ಅವ್ರಿಗೆ ಪಾನಿಪುರಿ ಹಾಕ್ಕೊಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ತಂಗಿ ಇಲ್ಲಿ ಎಗ್ ರೈಸ್ ಮಾಡ್ತೀನಿ ಅಂತ ಎಗ್ ರೈಸ್ ಮಾಡ್ತಾಯಿದ್ಲು. ತುಂಬ ಸಖತ್ತಾಗಿ ಮಾಡ್ತಾಳೆ ಎಗ್ ರೈಸ್ ಮಾತ್ರ ಇವಳು. ಏನೋ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಸೇಮ್ ಈ ಹೊರಗಡೆ ಔಟ್ಸೈಡಲ್ಲಿ ಯಾವ ಥರ ಎಗ್ ರೈಸ್ ಮಾಡ್ತಾರೆ ಅದೇ ಥರನೇ ಇರುತ್ತೆ ಎಗ್ ರೈಸು. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಚೆನ್ನಾಗಿ ಮಾಡಿದ್ಲು. ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಜಾಸ್ತಿನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಎಗ್ ರೈಸ್ ಮಾತ್ರ ಸಖತ್ತಾಗಿ ಬಂದಿತ್ತು ನೋಡಿ. ಫೈನಲಾಗಿ ಈ ಥರ ಎಗ್ ರೈಸ್ ರೆಡಿಯಾಗಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಆಮೇಲೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಯಾರು ನನ್ನ ವೀಡಿಯೋನ ಎಂಡ್ವರೆಗೂ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋಗೊಂದು ಲೈಕ್ ಮತ್ತು ಕಮೆಂಟ್ ಕೊಡಿ.